ಗಟ್ಟಲೆ ದುಡ್ಡು ಬರುತ್ತೆ ಇದ್ರೇನೆ ನಾವು ಚೆನ್ನಾಗಿರ್ತೀವಿ ಅಂತ ಹೇಳೋ ಬಿಲ್ಡಪ್ ಮಾತುಗಳು ಮಾತ್ರ ಅಷ್ಟು ಇಂಟ್ರೆಸ್ಟ್ ಯಾಕೆ ನಿಮಗೆ ನನ್ನ ಬಗ್ಗೆ ತಿಳ್ಕೊಳ್ಳೋಕ್ಕೆ? ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ತುಂಬ ಜನನೇ ನೋಡ್ಬೋದು, ಬಟ್ ಬೇಜಾರಾಗಬೇಡಿ, ನಿಜ ನಾನು ಹೇಳೋ ಸತ್ಯ. ಬಟ್ ಒಳ್ಳೆ ವಿಷಯನೇ ಹೇಳ್ಬೇಕು, ಅದನ್ನ ಬಗ್ಗೆ ಹೊಗಳ್ಬೇಕು. ನಮಸ್ಕಾರ ಗುರು, ಎಲ್ಲರಿಗೂ ಹೇಗಿದ್ದೀರಾ? ದೇವ್ರೇ ನೀವೆಲ್ಲ ಚೆನ್ನಾಗಿರ್ಬೇಕು, ನೀವು ಚೆನ್ನಾಗಿದ್ರೇನೆ ನಾವು ಚೆನ್ನಾಗಿರ್ತೀವಿ ಅಂತ ಹೇಳೋ ಬಿಲ್ಡಪ್ ಮಾತುಗಳು ಮಾತ್ರ ಸೂಪರ್ ಆಗಿರುತ್ತೆ. ಅಪ್ಪ ಸಡನ್ ಆಗಿ ಈ ಥರ ಅಂದ್ಬಿಟ್ರಿ ಅವ್ರನ್ನ ಒಳ್ಳೆಯವರಲ್ಲ ಅಂತ. ವಿಷಯ ಇದೆ, ಆ 3 ವಿಷಯ ಯಾವುದು ಅಂತ ನಾನು ಹೇಳ್ಬಿಡ್ತೀನಿ ಸಡನ್ ಆಗಿ. ಒಂದು, ಯೂಟ್ಯೂಬಿಂದ ದುಡ್ಡು ನನಗೆ 7,000ರಿಂದ 8,000 ಬಂದಿದೆ ಅಂತ ಒಂದು. ಎರಡನೇದು, ಯಾವುದೇ ಒಂದು ಆ್ಯಪ್ನ ಪ್ರಮೋಷನ್ ಮಾಡೋದಾಗಲಿ, ಎಕ್ಸ್ಟ್ರಾ ಆ್ಯಡ್ಸ್ನ ಹಾಕೋದಾಗಲಿ ವಿಡಿಯೋದಲ್ಲಿ ಮಾಡಿಲ್ಲ. ಕ್ಷಮಿಸಬೇಕು, ಇವ್ರನ್ನ ಬೈತಾರೆ ಇಲ್ಲ ಹೊಗಳ್ತಾರೆ ಅಂತ ತಿಳ್ಕೊ. ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಪಾಕಿಸ್ತಾನ, ಅಫ್ಘಾನಿಸ್ತಾನ, ಆಮೇಲೆ ಅದೇನೇನೋ ಈ ಹೊರಡೆಲ್ಲ ತಿರುಗ್ತೀನಿ ಅಂತ ಹೋಗಿದ್ದಾರೆ, ನಿಮ್ಗೂ ಗೊತ್ತು, ಅದು ಎಲ್ಲರಿಗೂ ಗೊತ್ತು. ಬಟ್ ಒಂದು ವಿಷಯ ಹೇಳ್ತಾ ಇದ್ದೀನಿ ಕೇಳಿ, ಅವ್ರಿಗೆ ಲಕ್ಷಾನುಗಟ್ಟಲೆ ದುಡ್ಡು ಬರುತ್ತೆ. ಎಷ್ಟು ಬರುತ್ತೆ? ಲಕ್ಷಾನುಗಟ್ಟಲೆ ದುಡ್ಡು ಬರುತ್ತೆ. ಹೇಳೋದೆಷ್ಟು? 7,000ದಿಂದ 8,000 ಆರಾಮಾಗಿ ಯೂಟ್ಯೂಬಿಂದ ನಾನು ಅಷ್ಟೇ ಅರ್ನ್ ಮಾಡ್ತೀನಿ, 7ರಿಂದ 8. ಅದಾದ್ಮೇಲೆ ನಂತರ ಜನಗಳ ಹತ್ರ ಅದೇನೋ ಕೇಳಿದ್ನಂತೆ, ಅದೇನಪ್ಪ ಮಾಡ್ಬೋದು. ನನ್ನ ಫೋನ್ಪೇ ಅಥವಾ ಪೇಟಿಎಮ್ ನಂಬರ್ನ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಸ್ವಲ್ಪ ನಮಗೆ ವಿಡಿಯೋಗಳು ತೆಗಿಯಕ್ಕೆ ಬಜೆಟ್ ಕಮ್ಮಿ ಆಗ್ತಾ ಇದೆ. ಬಜೆಟ್ನ ಒಂದು ಸ್ವಲ್ಪ ಅಂದರೆ ನಿಮ್ಮ ಕಡೆಯಿಂದ ಪೇಮೆಂಟು, ಫೋನ್ಪೇಗಳು ಒಬ್ಬೊಬ್ಬನು 1 ರೂಪಾಯಿ ಹಾಕ್ಬಿಟ್ರೆ ನನ್ನ ಜಾಬ್ ಸೆಟ್ಲು, ನಮ್ಮ ಲೈಫ್ ಸೆಟ್ಲು ಅಂತ ಅನ್ಕೊಂಡಿದ್ರೆ ಅಲ್ವಾ? ಒಳ್ಳೇದೇ ಮಾಡ್ತಾ ಇದೆಯಾ, ಮಾಡು, ಇಲ್ಲ ಅಂತಲ್ಲ. ಆದರೆ ನೀನು ಹೇಳೋದು 7,000ರಿಂದ 8,000 ಬರುತ್ತೆ ಅಲ್ಲ, ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂದಿದೆ ನಿನಗೆ. ಅದಾದ ನಂತರ ತುಂಬ ಫಾಲೋವರ್ಸ್ ಇದ್ದಾರೆ, ತುಂಬ ನಿಮ್ಮನ್ನೇ ನಂಬ್ಕೊಂಡಿರೋ ಅಂತ ಡೈಲಿ ವೀಡಿಯೋಸ್ನ ನೋಡ್ತಾ ಇದ್ದಾರೆ. ಅವ್ರಿಗೆಲ್ಲ ಹೇಳ್ತಾ ಇದೆಯಲ್ಲ ಅಲ್ವಾ? 6,000ರಿಂದ 7,000 ಬರುತ್ತಂತೆ. 6,000ರಿಂದ 7,000 ಬರಂಗಿದ್ರೆ ನಮ್ಮ ಇಂಡಿಯಾನ ಸುತ್ತಕ್ಕೆ ಕಮ್ಮಿ ಬರುತ್ತೆ ದುಡ್ಡು, ಪ್ರಪಂಚ ಎಲ್ಲ ಸುತ್ತಕ್ಕಾಗುತ್ತೆ. 6,000ರಿಂದ 7,000 ನೀವು ಹೇಳ್ತಿರೋದು, ನಾನಲ್ಲ. ಯೂಟ್ಯೂಬಿಂದ ನಾನು ಅಷ್ಟೇ ಅರ್ನ್ ಮಾಡ್ತೀನಿ, 7ರಿಂದ 8. ಯಾವ ಆ್ಯಪನ್ನ ಪ್ರಮೋಟ್ ಮಾಡಿಲ್ಲ. ದೇವ್ರೇ ಹಾಕ್ಸಿದ್ರೆ ನಿಮ್ಗೊಂದು 5 ರೂಪಾಯೋ 10 ರೂಪಾಯಿ ಡಿಸ್ಕೌಂಟ್ ಬರುತ್ತೆ ಅಂತ ಬಾಯ್ಬಿಟ್ಟು ನೀವೇ ಹೇಳಿದ್ರ. ನಾನು ಯಾವ ಆ್ಯಪ್ನು ಪ್ರಮೋಟ್ ಮಾಡಲಿಲ್ಲ, ನನಗೆ ದುಡ್ಡು ಬಂದಿಲ್ಲ ಅಂತ ಹೇಳ್ತಿರಲ್ಲ. ಇದು ನಂಬಕ್ಕಾಗುತ್ತಾ? ಇದು ನಂಬಲೇಬೇಕಾ ಅಂತ ವಿಷಯನ ಇದು? ಡಿಯರ್ ಬ್ರೂ, ನೀವು ನನಗೆ ಆನ್ಸರ್ ಕೊಡಲೇಬೇಕು. ನೀವು ಕೊಡಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ನಿಮ್ಮ ಬಗ್ಗೆ ವೀಡಿಯೋಸ್ನ ಮಾಡ್ತಾನೆ ಇರ್ತೀನಿ. ಬಟ್ ಅವ್ರು ಕೇಳಿದರೆ ಅಟ್ಲೀಸ್ಟ್ ನಿಮ್ಮ ಜಿಲ್ಲೆ ಆದರೂ ಹೇಳಿದ್ಯಾ? ನಿಮ್ಮ ಊರು ಬಿಡು, ನಿಮ್ಮ ಊರು ಹೇಳಲೇಬೇಡ. ನಿಮ್ಮ ಊರು ಹೇಳಿದರೆ ಬಂದು ಮತ್ತೆ ಹೊಡೆದ್ಗಿಡಿದ್ರೆ ಹೆಂಗೆ? ಅಟ್ಲೀಸ್ಟ್ ಒಂದು ಜಿಲ್ಲೆ ಹೇಳಿದ್ರು ಪಾಪ ಅವ್ರು ಕ್ವಶನ್ ಕೇಳಿರೋಂಥ ಆನ್ಸರ್ಗೆ ಒಂದು ಸ್ವಲ್ಪ ತೃಪ್ತಿ ಆದರೂ ಆಗರ. ಅವರು ಪೇಮೆಂಟ್ ಬಂದ್ಬಿಟ್ಟು ಬೇರೆ 7,000 ಅಂತೆ. ಅದೆಲ್ಲರಿಗೂ ಗೊತ್ತ್ರಿ, $100 ಆದರೆ 7,000ನೇ ಬರೋದು. ಏನು ಜಾಸ್ತಿ ಬಂದಾಗ ನೀವು ಹೇಳ್ತೀರಾ ನನಗಟ್ಲೆ ಹೊಡಿತೀಯಾ? ಈಗ ಅಟ್ಲೀಸ್ಟ್ ಜನಗಳಿಗಾದ್ರೂ ಉಪಯೋಗ ಮಾಡಿ. ಜನಗಳಿಂದನೇ ದುಡ್ಡು ತೆಗಿತಾ ಇದೆಯಾ, ಅದನ್ನ ಮೈಂಡಲ್ಲಿ ಹಾಕು. ಅಟ್ಲೀಸ್ಟ್ ಜನಗಳಿಂದ ದುಡ್ಡು ಹೊಡಿತಾ ಇದೆಯಾ, ಎಷ್ಟೋ ಜನ ನೋಡ್ತಾ ಇದ್ದಾರೆ ವಿಡಿಯೋಸ್ನ. ಅಟ್ಲೀಸ್ಟ್ ಅನಾಥ ಮಕ್ಕಳಿಗೂ ಇಲ್ಲ ಸ್ಕೂಲ್ಗಳಿಗೂ ಒಂದು ಸ್ವಲ್ಪ ಹೆಲ್ಪ್ ಮಾಡು. ಅವರಿಗೆ ಬರೋದು 6 ಲಕ್ಷದಿಂದ 7 ಲಕ್ಷ ತನಕ ಪೇಮೆಂಟ್ ಬರುತ್ತೆ ತಿಂಗಳಿಗೆ. ಇದು ಸತ್ಯ. 10 ಲಕ್ಷ ಜನ ಸಬ್ಸ್ಕ್ರೈಬರ್ ಇನ್ನು ಒಂದು ತಿಂಗಳಲ್ಲಿ ಬರ್ಬೋದು. ಅದಾದ ನಂತರ ಈಗ ಆಲ್ರೆಡಿ 9 ಲಕ್ಷ ಜನ ಬಂದ್ಬಿಟ್ಟಿದ್ದಾರೆ. 9 ಲಕ್ಷ ಜನಕ್ಕೆ ಏನಿಲ್ಲ ಅಂದ್ರೂ 6 ಲಕ್ಷದಿಂದ 7 ಲಕ್ಷ ಈ ಮನುಷ್ಯ ತಾಣ್ತಾ ಇದ್ದಾನೆ. ಆದರೆ ಅನ್ಯಾಯವಾಗಿ ಬೇರೆ 6,000ರಿಂದ 7,000 ಅಂತ ಬಿಲ್ಡಪ್ ಮಾತುಗಳನ್ನ ಬಿಟ್ಬಿಟ್ಟ ಅಷ್ಟೇನೆ. ಪಾಪ ರೀ, ನಿಮ್ಮ ಫೋನ್ ನಂಬರು ಇಲ್ಲ ಏನಾದರೂ ಕಳಿಸ್ರಿ, ನಾವು ಫೋನ್ಪೇಗೆ ನಿಮ್ಮ ಅಮೌಂಟ್ನ ಕಳಿಸ್ತೀವಿ ಅಂತ ಪಾಪ ಜನ ನಂಬಿಬಿಟ್ರು. ಆದರೆ ಇಲ್ಲಿ 6 ಲಕ್ಷ 7 ಲಕ್ಷ ಬರೋ ದುಡ್ಡನ್ನ ಮಾತ್ರ ಇವರು ಸೇಫಾಗಿ ಕೈಬಿಡ್ತಾ ಇದ್ದಾರೆ. ಇಷ್ಟೇ ನೋಡು. ಡಿಯರ್ ಇದು ನಿಜವಾಗ್ಲೂ ಹೇಳಿ, ನಿಮ್ಮ ಹತ್ರ 6,000ರಿಂದ 7,000ನೇ ಬರುತ್ತಾ? ಇವುಗಳಿಗೆ ಕಿವಿಗೆ ಹೂವು ಇಕ್ಬೇಡಿ, ಇದು ನಿಜ ಹೇಳಿ. ಡಿಯರ್ ಅರ್ಥ ಮಾಡ್ಕೋಬೇಕು. 6,000ರಿಂದ 7,000 ಅಲ್ಲ, 6 ಲಕ್ಷದಿಂದ 7 ಲಕ್ಷ ಬಂದ್ರೇನೆ ನೀನು ಪ್ರಪಂಚಾದ್ಯಂತ ಟ್ರಾವೆಲಿಂಗ್ ಮಾಡೋಕ್ಕೆ ನಿಮಗೆ ಈಜಿ. ಅದು ನಿಮ್ಮ ಸಬ್ಸ್ಕ್ರೈಬರಿಂದ. ಅದಾದ ನಂತರ ತುಂಬ ಜನ ನಿನ್ನನ್ನು ನಂಬ್ಕೊಂಡಿದ್ದಾರೆ, ಸುಳ್ಳು ಹೇಳ್ಬೇಡಿ. ಖಂಡಿತವಾಗ್ಲೂ
ಪೇಮೆಂಟ್ ಎಷ್ಟು ಬರುತ್ತೆ ಅಂತ ಮತ್ತೆ ಒಂದು ವಿಡಿಯೋನ ಮಾಡಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಒಳ್ಳೊಳ್ಳೆ ವಿಷಯನ DR ಬಗ್ಗೆ ಹೇಳ್ಬೇಕು ಅಂತ ನಿಮ್ಮ ಹತ್ರ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ.